ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು, ಅದು ಕೂಡ KCET ವಿದ್ಯಾರ್ಥಿಗಳು ನಾಳೆನ ಆಪ್ಷನ್ ಎಂಟ್ರಿ ಅಂತ ಕೇಳ್ತಿದ್ದಾರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಆಕ್ಚುಲ್ ಆಗಿ ಇವತ್ತು ಫೋನ್ ಇನ್ ಒನ್ ಕಾರ್ಯಕ್ರಮ ಇತ್ತಲ್ವಾ, ಸೊ ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಕರೆಕ್ಟ್ ಆಗಿ ಕೇಳಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಆಕ್ಚುಲ್ ಆಗಿ ನಾಳೆ ಆಪ್ಷನ್ ಎಂಟ್ರಿ ಇರೋದಿಲ್ಲ. ತುಂಬಾ ಜನ ಬಂದು ನಾಳೆ ಆಪ್ಷನ್ ಎಂಟ್ರಿ ಇರುತ್ತೆ ಅಂತ ಹೇಳಿದ್ರು. ನಾನು ಕೂಡ ಕ್ಲಾರಿಟಿ ಕೊಟ್ಟಿದ್ದೆ, ಹೇಳಕ್ಕಾಗಲ್ಲ KCET-ನವರು ಯಾವಾಗ ಆಪ್ಷನ್ ಎಂಟ್ರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆಕ್ಚುಲ್ ಆಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನೋದು KN ಅವ್ರಿಗೆ ಗೊತ್ತಿದೆ. ಏನಕ್ಕಪ್ಪ ಅಂದ್ರೆ ದಿಢೀರನ್ನಂಗೆ ನಾಳೆನೇ ಆಪ್ಷನ್ ಎಂಟ್ರಿ ಇಟ್ಕೊಳ್ಳೋಕ್ಕಾಗಲ್ಲ. ಏನಕ್ಕಪ್ಪ ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕಾಗುತ್ತೆ, ಎಷ್ಟು ಕಾಲೇಜ್ನಲ್ಲಿ ಎಷ್ಟೆಷ್ಟು ಸೀಟ್ಸ್ಗಳಿದಾವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಬರಬೇಕಾಗುತ್ತೆ. ಸೊ ಎರಡನೇದಾಗಿ ಫ್ರೀ ಸ್ಟ್ರಕ್ಚರ್ ಬೇಕಾಗುತ್ತೆ. ಸೊ ಆಕ್ಚುಲ್ ಆಗಿ ಎಷ್ಟು ಕಾಲೇಜ್ನಲ್ಲಿ ಈ ಒಂದು ಕೋರ್ಸಿಗೆ ಕ್ಯಾಟಗರಿ ವೈಸ್ ಎಷ್ಟು ಫೀಸ್ ಇದೆ. ಸೊ ಇವಾಗ ಇಂಜಿನಿಯರಿಂಗ್ ಆಗ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಡೆಂಟಲ್ ಆಗಿರಬಹುದು, ಸೊ ಯಾವ್ದನ ಆಗಲಿ, ಅದು ಮೆಡಿಕಲ್ ಆಗಲಿ ಯಾವ್ದನ ಆಗಲಿ, ಸೊ ನೀಟ್ ಅವ್ರಿಗೆ ಮೆಡಿಕಲ್ ಆಗಿರಲಿ ಯಾವ್ದನ ಆಗಿರಲಿ, ಸೊ ಅವ್ರಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡ್ತಾರೆ, ಫೀಸ್ ಸ್ಟ್ರಕ್ಚರ್ನ ಬಿಡ್ತಾರೆ. ಈ ಒಂದು ಕಾಲೇಜ್ನಲ್ಲಿ ಇಷ್ಟು ಫೀಸ್ ಇದೆ ಅಂತ ಹೇಳ್ಬಿಟ್ಟು. ಅದು ಬಿಟ್ರೇನೆ ಅಲ್ವಾ ಗೊತ್ತಾಗತ್ತೆ ಆ ವಿದ್ಯಾರ್ಥಿ ಬಂದ್ಬಿಟ್ಟು ಅಡ್ಮಿಷನ್ ಆಗತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಆ ಫೀಸ್ನ ನೋಡ್ಕೊಂಡು ಅಡ್ಮಿಷನ್ ಮಾಡ್ಕೊತಾರೆ. ಸೊ ಇವನ್ನೆಲ್ಲನೂ ಕೂಡ ಬಿಡಬೇಕಾಗುತ್ತೆ. ಸೊ ಅದಾದ್ಮೇಲೆ ವೆರಿಫಿಕೇಶನ್ ಸ್ಲಿಪ್ ಬಿಡಬೇಕಾಗುತ್ತೆ. ಸೊ ಇಷ್ಟು ಪ್ರೊಸೀಜರ್ ಇರ್ಬೇಕಾದ್ರೆ ಪಟ್ಟನಂಗೆ ಬಿಡಕ್ಕಾಗಲ್ಲ. ಏನಕ್ಕಂದ್ರೆ ಅವನು ಕೋರ್ಟನ್ನ ಕ್ಲೈಮ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ವೆರಿಫಿಕೇಶನ್ ಸ್ಲಿಪ್ ನಲ್ಲಿ ನಂಬರ್ ಇರುತ್ತೆ, ಒಂದು ನಂಬರ್ ಇಂದಾನೇ ಲಾಗಿನ್ ಆಗ್ಬೇಕಾಗುತ್ತೆ. ಇದ್ರ ತುಂಬಾ ಬಾರಿ ಹೇಳಿದೀನಿ ಇದನ್ನ. ವೆರಿಫಿಕೇಶನ್ ಸ್ಲಿಪ್ ನಲ್ಲಿ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗುವಂತ ನಂಬರ್ ಇರುತ್ತೆ, ರಿಜಿಸ್ಟ್ರೇಷನ್ ನಂಬರ್, ಅದನ್ನ ಎಂಟರ್ ಮಾಡಿನೇ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಪ್ರೊಸೀಜರ್ ಇರಬೇಕಾದ್ರೆ ಪಟ್ಟನಾಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಅಂತ ಹೇಳಕ್ಕಾಗಲ್ಲ. ಏನಕ್ಕಂದ್ರೆ ವೆರಿಫಿಕೇಶನ್ ಸ್ಲಿಪ್ ಬಂದಿಲ್ಲ, ಇವೆಲ್ಲ ಪ್ರೊಸೀಜರ್ನ ಫಾಲೋ ಮಾಡ್ಕೊಂಡು ಆದ್ಮೇಲೆ ಆಪ್ಷನ್ ಎಂಟ್ರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿನೇ ಓಕೆನಾ, ನಿಮ್ಗೆ ಇವಾಗ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ನನ್ನ ಪ್ರಕಾರ ಈ ವೀಕ್ ಎಂಡಲ್ಲಿ ಇರಬಹುದು ಆಪ್ಷನ್ ಎಂಟ್ರಿ, ಇಲ್ಲ ಅಂದ್ರೆ ನೆಕ್ಸ್ಟ್ ವೀಕು ಮಂಡೇ ಅಥವಾ ಟ್ಯೂಸ್ಡೇ ಬಂದ್ಬಿಟ್ಟು ನಿಮಗೆ ಆಪ್ಷನ್ ಎಂಟ್ರಿ ಇರ್ಬೋದು. ಸೊ ನನ್ನ ಅಪ್ಡೇಟ್ ಬಂದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.